ನಾನು ವೈ ರಾಘವೇಂದ್ರ ರಾವ್ ಅಂತೇಳಿ ಶಾರದಾ ಸೇವಾ ಟ್ರಸ್ಟ್ ಸುರತ್ಕಲ್ನ ಅಧ್ಯಕ್ಷರು. ನಮ್ಮೊಂದಿಗೆ ಇವತ್ತು ಹಿರಿಯರಾದ ಶ್ರೀ ಹರಿಕೃಷ್ಣ ಧರ್ಮದರ್ಶಿ ಶ್ರೀ ಹರಿಕೃಷ್ಣಪ್ಪನವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅದೇ ರೀತಿ ಕಲ್ಕೋರ ಪ್ರತಿಷ್ಠಾನ ಕೊಡಿಯಾಲ ಮಂಗಳೂರಿನ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೋರ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಶಾರದಾ ಮಹೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಕೃಷ್ಣ ಶೆಟ್ಟರು ಕೂಡ ಇದ್ದಾರೆ. ಇಂದಿನ ಈ ಪತ್ರಿಕಾ ಮಾಧ್ಯಮಕ್ಕೆ ಬಂದ ಎಲ್ಲ ಪತ್ರಕರ್ತರಿಗೂ ವಿಶ್ವ ಮಾಧ್ಯಮ ಮಿತ್ರರಿಗೂ ಮೊದಲಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮ ಎಲ್ಲ ಹಿರಿಯರಿಗೂ ಸ್ವಾಗತವನ್ನು ಬಯಸುತ್ತಾ, ಸುಮಾರು 2015ರಿಂದ ಶ್ರೀ ಸತ್ಯದರ್ಶನ ಖ್ಯಾತಿಯ ಚಂದನ ಟಿವಿಯಲ್ಲಿ ಸತ್ಯದರ್ಶನ ಖ್ಯಾತಿಯ ಶ್ರೀ ಪಾವಗಡ ಪ್ರಕಾಶ್ ಲಾಯರಿಂದ ನಾವು ರಾಮಾಯಣ, ಮಹಾಭಾರತ, ಶ್ರೀ ಭಗವದ್ಗೀತೆಯ ಪ್ರವಚನವನ್ನು ನಾವು ಮಾಡಿಕೊಂಡು ಬಂದಿರುತ್ತೇವೆ. ಈ ಬಾರಿ ಭಗವದ್ಗೀತೆಯ ಕೊನೆಯ 6 ಅಧ್ಯಾಯಗಳನ್ನು SDM ಲಾ ಕಾಲೇಜಿನ ಸಭಾಂಗಣದಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಹಲವಾರು ಸಂಘ ಸಂಸ್ಥೆಗಳ ಸಹಕಾರದಿಂದ ನಾವು ಈ ಬಾರಿ 22 ಫೆಬ್ರವರಿ 2026ರಿಂದ ಮಾರ್ಚ್ 1, 2026 ತನಕ ನಡೆಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಮಂಗಳೂರು, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಕಲ್ಕೋರ ಪ್ರತಿಷ್ಠಾನ ಕೊಡಿಯಾಲ ಬೈಲ್ ಮಂಗಳೂರು, ಧರ್ಮದರ್ಶಿ ಹಿರಿಯರಾದ ಶ್ರೀ ಹರಿಕೃಷ್ಣಪ್ಪನವರು, ಶ್ರೀ ಕೃಷ್ಣ ಗೀತಾ ಜ್ಞಾನ ಸಮಿತಿ ಕದ್ರಿ, ಸಾಹಿತ್ಯ ಕೇಂದ್ರ ಮಂಗಳೂರು, SL ಶೇಟ್ ಜುವೆಲರ್ಸ್, ಡೈಮಂಡ್ ಹೌಸ್, KS ರಾವ್ ರೋಡ್ ಮಂಗಳೂರು, ಬಲ್ಮಠ ಡಯಾಗ್ನೋಸ್ಟಿಕ್ ರಿಸರ್ಚ್ ಸೆಂಟರ್ ಆ್ಯಂಡ್ ಬಲ್ಮಠ ಸ್ಕ್ಯಾನ್ ಸೆಂಟರ್ ಮಂಗಳೂರು, ಶ್ರೀ ಭಾರದ್ವಾಜ ಫೌಂಡೇಶನ್, ಅವರೆಲ್ಲರ ನಾಯಕತ್ವದಲ್ಲಿ ಶಾರದಾ ಸೇವಾ ಸೆಕ್ಟರ್ ಒಟ್ಟಿಗೆ ಸಹಯೋಗದಿಂದ ನಾವು ಈ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಈ ಬಾರಿ ಭಗವದ್ಗೀತೆಯ ಕೊನೆಯ 6 ಅಧ್ಯಾಯವನ್ನು ನಾವು SDM ಲಾ ಕಾಲೇಜಿನ ಸಭಾಂಗಣದಲ್ಲಿ ಮಾಡಲಿಕ್ಕಿದ್ದೇವೆ. ತಾವೆಲ್ಲ ಪತ್ರಕರ್ತ ಮಿತ್ರರು, ವಿಶ್ವಮಾಧ್ಯಮ ಮಿತ್ರರು ನಮ್ಮೊಂದಿಗೆ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿದ್ದ ನಾನು ನಿಮ್ಮನ್ನೆಲ್ಲರದ್ದು ವಿನಂತಿ ಮಾಡಿಕೊಳ್ಳುತ್ತಾ, ಪ್ರದೀಪ್ ಕುಮಾರ್ ಕಲ್ಕೋರ್ ಅವರು ಕಾರ್ಯಕ್ರಮದ ಬಗ್ಗೆ ಸವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ಮಾಧ್ಯಮ ಬಂಧುಗಳಿಗೆ ನಮ್ಮನ್ನು ಸಲ್ಲಿಸ್ತಾ, ನಮ್ಮ ಈ ಕರಾವಳಿಯ ಈ ಪ್ರದೇಶದ ಒಂದು ಪ್ರತಿಷ್ಠಿತ ಸೇವಾ ಸಂಸ್ಥೆ ಶಾರದಾ ಸೇವಾ ಟ್ರಸ್ಟ್, ಶಾರದಾ ಮಹೋತ್ಸವ ಸಮಿತಿ ಈ ನೆಲೆಯಲ್ಲಿ ಸುರತ್ಕಲ್ಲಲ್ಲಿ ಕಳೆದ ಒಂದು 3-4 ದಶಕಗಳಿಂದ ತನ್ನ ಸೇವಾ ಕೈಂಕರ್ಯಗಳೆಲ್ಲ ತೊಡಗಿಸಿಕೊಂಡದ್ದು. ಕೇವಲ ಶಾರದಾ ಮಹೋತ್ಸವ ಮಾತ್ರವಲ್ಲ, ಅಲ್ಲಿ ಅನೇಕ ಜನೋಪಯೋಗಿ ಸಮಾಜ ಸೇವಾ ವ್ಯವಸ್ಥೆಗಳು, ರಕ್ತದಾನ ಶಿಬಿರ ಇರ್ಬೋದು, ವಿದ್ಯಾರ್ಥಿಗಳಿಗೆ ಸಹಾಯ ಇರ್ಬೋದು, ಪ್ರವಚನಾದಿ ಪ್ರಕ್ರಿಯೆಗಳಿರ್ಬೋದು, ಅನೇಕಗಳನ್ನು ಮಾಡಿಕೊಂಡು ಬರ್ತಾ ಇರುವಾಗ ಏತನ್ಮಧ್ಯೆ ನಮ್ಮ ರಾಜ್ಯದ ಪೂರ್ವ ಪ್ರತಿಷ್ಠಿತ ಪಾವಗಡ ಪ್ರಕಾಶ್ ರಾವ್ ಅವರಿಂದ ಒಂದು ಪ್ರವಚನ ಮಾಲಿಕೆಯನ್ನು ಅದು ಅಲ್ಲಿ ನಡೆಸ್ಕೊಂಡು ಆರಂಭ ಮಾಡಿತ್ತು. ಆ ಸಂದರ್ಭದಲ್ಲಿ ಬಹುಶಃ ನಾವೆಲ್ಲ ಮಂಗಳೂರಿನವರೆಲ್ಲ ಅಪೇಕ್ಷೆ ಪಟ್ಟದ್ದು ಅದು ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಆದರೂ ಭಾಳ ಒಳಿತು ಅಂತ ಈ ನೆಲೆಯಲ್ಲಿ ಪುರಭವನದಲ್ಲಿ ಆರಂಭದಲ್ಲಿ ಮಾಡಿಕೊಂಡು, ತದನಂತರ ಅದು ಧರ್ಮಸ್ಥಳದ ಈ ಸಭಾಭವನದಲ್ಲಿ ಇಲ್ಲಿ SDM ಲಾ ಕಾಲೇಜಿನ ಸಭಾಭವನದಲ್ಲಿ ಮಾಡಲಿಕ್ಕೆ ಆರಂಭ ಮಾಡಿದ್ದು. ಇದು ನಗರದ ಒಂದು ಸಾತ್ವಿಕ ಮತ್ತು ಸೈದ್ಧಾಂತಿಕ ಮತ್ತು ವೈಚಾರಿಕ ಚಿಂತನೆಯ ಅಪೇಕ್ಷಿತರಿಗೆ ಒಂದು ರಸದೌತಣದ ರೀತಿಯಲ್ಲಿ ಇದು ಕಾರ್ಯ ಆಗ್ತಾ ಇದೆ. ಬಹುಶಃ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ. ಪಾವಗಡ ಪ್ರಕಾಶ್ ರಾಯರು ಭಗವದ್ಗೀತೆ ಎನ್ನುವಂಥ ಒಂದು ಚಿಂತನೆ ಹಿಡಿದುಕೊಂಡು ವೈಚಾರಿಕವಾದಂಥ ಅನೇಕ ನೆಲೆಗಳಲ್ಲಿ ಅವರ ವಿಶ್ಲೇಷಣೆ ದೂರದರ್ಶನದಲ್ಲಿ ಬಹಳ ಪ್ರಖ್ಯಾತವಾದುದು. ಸೊ ಈ ಬಾರಿಯು ಕಳೆದ 1-2 ವರ್ಷದಲ್ಲಿ ಅವರಿಗೆ ಸ್ವಲ್ಪ ಅನಾರೋಗ್ಯದ ದೆಸೆಯಿಂದ ಅದು ಮಧ್ಯಂತರದಲ್ಲಿ ನಿಂತದ್ದು. ಈಗ ಮಗದೊಮ್ಮೆ ಪುನಶ್ಚೇತನಗೊಂಡು ಆರಂಭ ಮಾಡಿದ್ದೇವೆ. ನಾವಿಷ್ಟೇ ಹೇಳುವಂಥದ್ದು, ಎಲ್ಲ ಮಾಧ್ಯಮ ಬಂಧುಗಳು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಎಲ್ಲ ಜನರಿಗೆ ಈ ವಿಚಾರಗಳು ತಿಳಿಯುವಂತೆ ಆದಾಗ ಶ್ರೋತೃಗಳು ಇಲ್ಲ ಅಂತ ಹೇಳುವಂಥದ್ದು ಸುಳ್ಳು. ಶ್ರೋತೃಗಳು ಖಂಡಿತ ಬಂದೇ ಬರ್ತಾರೆ ಅವಾಗೆ ಅದರ ಈ ವಿಚಾರ ತಿಳಿದಲ್ಲಿ. ಇದು ಇಷ್ಟಕ್ಕೆ ನಾವು ಇದನ್ನು ಸೀಮಿತವಾಗಿರದೆ ಮಕ್ಕಳೊಂದಿಗೆ ಬರಬೇಕು, ಯುವಕರೊಂದಿಗೆ ಬರಬೇಕು. ಗೀತೆಯ ಸಾರವನ್ನು ಅವರು ಅರಿತುಕೊಳ್ಳುವ ಪ್ರಯತ್ನವನ್ನು, ಆ ಮುಖೇನ ಬದುಕಿಗೆ ಒಂದು ದಾರಿಯನ್ನು ಕಂಡುಕೊಳ್ಳುವಂಥ ಸ್ಫೂರ್ತಿಯನ್ನು ಪಡೆಯುವಂಥ ಚಿಂತನೆ ಪಡೆಯಬೇಕು ಅಂತ ಹೇಳ್ತಾ, ಪ್ರತಿದಿನ
ಕಾರ್ಯಕ್ರಮದ ಆರಂಭದ ವ್ಯವಸ್ಥೆಗಳಲ್ಲಿ ನಾವು ಬೇರೆ ಬೇರೆ ತಂಡಗಳಿಂದ ಅಪೇಕ್ಷಿತರು ಅವರು ಬೇರೆ ತಂಡಗಳಿಂದ ಗಾನಸುಧಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪೂರ್ಣಿಮಾರಾವ್ ಬೇಜವರವರು ಅದರದ್ದು ಪೂರ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಬೇರೆ ಬೇರೆ ತಂಡಗಳು ಸುಮಾರು 10-12 ತಂಡಗಳು ಪ್ರತಿ ದಿವಸ 1 ಗಂಟೆಗಳ ಕಾಲ ಭಜನಾ ಅರ್ಥಾತ್ ಕವಿಗಳ ಗೀತಗಾಯನದ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಆರಂಭದ ದಿವಸದ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಬ್ಯಾಂಕಿನ CEO ಆದಂಥ ರಾಘವೇಂದ್ರ ನೆರವೇರಿಸಲಿಕ್ಕಿದ್ದು ಪುನೂರಾಗಲಿ ಉಳಿದ ಎಲ್ಲ ಅಭ್ಯಾಗತರ ಜೊತೆಗೆ ಇರ್ತದೆ. ಈಗ ಪ್ರತಿನಿತ್ಯ ಒಂದು ಸಣ್ಣ ಮಟ್ಟಿನ ಸಭಾ ಕಾರ್ಯಕ್ರಮ ಮತ್ತು ಕೊನೆಯ ದಿವಸದ ಸಮಾರಂಭ ಅದು ಅತಿಥಿಗಳ ಉಪಸ್ಥಿತಿಯಲ್ಲಿ ಸಮಾರಂಭ ನಡೆಯಲಿಕ್ಕೆ ಇದ್ದು, ಈ ಸಂದರ್ಭದಲ್ಲಿ ಅನೇಕ ಪ್ರತಿಭಾನ್ವಿತರನ್ನು ಸಹಿತವಾಗಿ ಗುರುತಿಸುವಂಥ ಕೆಲಸಗಳು ಅದು ನಡೀಲಿಕ್ಕಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ವಿನ್ನವಿಸಿಕೊಳ್ತೇನೆ. ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭವಾಗಲಿಕ್ಕಿದ್ದು ಹೊರಗಡೆ ಪ್ರಕಾಶ್ ರಾಯರ ಪ್ರಕಟಿತವಾದಂಥ ಕೃತಿಗಳು ಮತ್ತು ಕ್ಯಾಸೆಟ್ಗಳು ಮತ್ತು ಬೇರೆ ಇನ್ನಿತರ ಚಾರಿತ್ರಿಕ ಗ್ರಂಥಗಳ ಮಾರಾಟ ಮತ್ತು ಪ್ರದರ್ಶನದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಎಲ್ಲರೂ ಇದರ ಉಪಯೋಗ ಪಡೆಯಬೇಕು ಅಂತ ಕೇಳಿಕೊಳ್ತೇನೆ. ಪತ್ರಕರ್ತರಿಗೆ ನಮಸ್ಕಾರ. ಪಾವಡ ಪ್ರಕಾಶ್ ರಾಯರ ಬಗ್ಗೆ ಹೆಚ್ಚಿಗೆ ಜನಕ್ಕೆ ಗೊತ್ತುಂಟು. ಈಗ ವಯಸ್ಸಾಯಿತು, ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಪ್ರವಚನ. ಆದರೆ ಇವತ್ತು ಮಕ್ಕಳಿಗೆ ಧಾರ್ಮಿಕ ಪ್ರತಿ ಕಮ್ಮಿ ಆಗ್ತಾಯಿದೆ. ಆ ಕಾಲದಲ್ಲಿ ಇಂಥ ಪ್ರವಚನ ಅಗತ್ಯ ಬೇಕು. ಅದಕ್ಕೋಸ್ಕರ ನಾವು ಶಾಲಾ ಹೊತ್ತು ಬಿಟ್ಟು 6 ಗಂಟೆ ಮೇಲೆ ಕಾರ್ಯಕ್ರಮಗಳು, ಯಾಕಂದರೆ ಮಕ್ಕಳು ಬರಬೇಕು ಅಂತ ಹೇಳಿದ್ರು. ಮಕ್ಕಳಿಗೆ ತಿಳಿಬೇಕು. ಈ ಭಗವದ್ಗೀತೆಯ ಬಗ್ಗೆ ಪತ್ರಿಕೆ ಸ್ವಾಮಿಗಳು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿ ಪ್ರಚಾರ ಮಾಡಿದ್ದಾರೆ. ಅದರ ಬಗ್ಗೆ ಈಗಿನ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಮಾಡ್ತಾ ಇದ್ದೇವೆ. ಆದಷ್ಟು ಹೆಚ್ಚಿಗೆ ಜನರಲ್ಲಿ ಭಾಗವಹಿಸಿ, ಯಾಕೆಂದರೆ ಅಚ್ಚುದಾದ ಕಾರ್ಯಕ್ರಮ ಮಾಡಿದ್ದೇವೆ. ಅದಕ್ಕೂ ಸಾವಿರಾರು ಜನರು ಸೇರಿದ್ರು. ಇವೆಲ್ಲ ಕಾರ್ಯಕ್ರಮ ಮಾಡಿದ್ರು, ಸಾವಿರಾರು ಸೇರಿದ್ರು. ಈಗ ಮರೆತು ಬಿಟ್ಟಿರ್ಬೋದು. 2-3 ದಿವಸ ವರ್ಷ ಆಯ್ತು ನಾವು ಬಿಟ್ಟಿತ್ತು. ಅವರ ಆರೋಗ್ಯ ಮತ್ತು ಗೌರವ ಬಂತು ಅಂತೇಳಿ ಅವರು ಈ ಸತಿ ಪ್ರಾರಂಭ ಮಾಡಿದ್ದೇವೆ. ಹೆಚ್ಚಿಗೆ ಜನರಲ್ಲಿ ಭಾಗವಹಿಸಿ ಧರ್ಮ ಪ್ರಚಾರ ಬೆಳೆಸಿಕೊಳ್ಬೇಕಾಗಿ ವಿನಂತಿ. ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದ ರಾಮಾಯಣ ಮಹಾಭಾರತ ಪ್ರವಚನ ನಮ್ಮ ಪಾವಗಡ ಪ್ರಕಾಶ್ ರಾಯರಿಂದ. ಪಾವಗಡ ಪ್ರಕಾಶ್ ರಾಯರು ಚಂದನ ವಾಹಿನಿಯ ಸತ್ಯ ದರ್ಶನ ಎಂಬ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿದ್ದು, ಅದರಲ್ಲಿ 1,000ಕ್ಕೂ ಮಿಕ್ಕಿ ಕಂತುಗಳನ್ನು ಪೂರೈಸಿ ಒಂದು ದಾಖಲೆಯನ್ನು ನಿರ್ಮಿಸಿದ ಅಂತ ಶ್ರೀ ಪಾವಗಡ ಪ್ರಕಾಶ್ ರಾಯರು. ಅವರ ಕಾರ್ಯಕ್ರಮ ಸುರತ್ಕಲ್ನಲ್ಲಿ ನಡೆದರೆ ಎಷ್ಟು ಜನರಿಗೆ ಅನ್ನೋದು ಮಾಹಿತಿ ಸಿಗೋದಿಲ್ಲ. ಅದಕ್ಕಾಗಿ ಅದನ್ನು ಮಂಗಳೂರು ಅಂತ ಜಿಲ್ಲೆಯಲ್ಲಿ ಮಾಡಿದರೆ, ಅವರ ನಗರ ಕೇಂದ್ರದಲ್ಲಿ ಮಾಡಿದರೆ ನಮಗೆ ತುಂಬ ಜನರನ್ನು ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಬಿಟ್ಟು ನಮ್ಮ ಧರ್ಮದರ್ಶಿ ಹರಿಕೃಷ್ಣಪ್ಪನವರು ಮತ್ತು ಕಲ್ಕೂರವರು ಒಟ್ಟಿಗೆ ಸೇರಿಬಿಟ್ಟು ನಮ್ಮನ್ನು ಮಂಗಳೂರಿಗೆ ಕರೆತಂದರು. ಮಂಗಳೂರಿನ 4 ವರ್ಷ ಪ್ರವಣಾಲನೆ ಮಾಡಿದೆವು. ಅದರ ನಂತರ ಅದು ರಿನೋವೇಷನ್ ಬಂದ ನಂತರ ನಾವು ಶಾರದಾ STM ಲಾ ಕಾಲೇಜಿನ ಸಭಾಂಗಣದಲ್ಲಿ ಮಾಡ್ತಿದ್ದೇವೆ. 2019ರಲ್ಲಿ ಕೊರೋನಾ ಬಂದದ್ರಿಂದ ಅದು ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಹಾಗೂ ಅವರು ಪಾವಗಡ ಪ್ರಕಾಶ್ ರಾಯರ ಆರೋಗ್ಯ ಮತ್ತು ಅವರು ಅನಾರೋಗ್ಯದ ನಡುವಿನಲ್ಲಿಯೂ ಅವರು ಹೆಚ್ಚಿನ ಒತ್ತಡದಿಂದ ಯೂಟ್ಯೂಬ್ ಅದರಲ್ಲಿ ಎಲ್ಲ ತುಂಬ ಸಮಯ ಅವ್ರಿಗೆ ಪುರುಷೊತ್ತು ಇರಲಿಲ್ಲ, ನಮಗೆ ಸಿಕ್ಕಲಿಲ್ಲ. ಅವರು ಈ ಸರ್ತಿ ನಾವು ಅದನ್ನು ಕೊನೆಗಾಣಿಸಬೇಕು ಅಂತ ಕೇಳಿಕೊಂಡದಕ್ಕೆ ಅವರು ಒಪ್ಪಿದ್ದಾರೆ. ಅದು ಕೂಡ 2-3 ಡೇಟ್ ಕೊಟ್ಟರಾಗಲಿಲ್ಲ. ಫೈನಲ್ ಆಗಿ ಕೊನೆಯದಾಗಿ 2022 ತಾರೀಕಿನಿಂದ ಮಾರ್ಚ್ 1 ತನಕ ಇಟ್ಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಸೇರಿ ಇದನ್ನು ಅತ್ಯಂತ ಹೆಚ್ಚು ಪ್ರಚಾರಾತ್ಮಕವಾಗಿ ಮಾಡಿ ಹೆಚ್ಚಿನ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೂ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಶಾರದಾ ಸಮಿತಿಯ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತೇನೆ.